ಸಚಿವರ ಪ್ರಿಯಾಂಕ್ ಖರ್ಗೆ ತವರಿನಲ್ಲಿ ಆರ್ಎಸ್ಎಸ್ ಗರ್ಜನೆ. ಕೈಯಲ್ಲಿ ದಂಡ ಹಿಡಿದು ಆರ್ಎಸ್ಎಸ್ ಗಣವೇಷಧಾರಿಗಳು ರ್ಯಾಲಿ ಮಾಡ್ತಾ ಇದ್ದಾರೆ. ಚಿತ್ತಾಪುರದಲ್ಲಿ ಸುಮಾರು 2 ಕಿಲೋಮೀಟರ್ ಸಾಗಲಿದೆ ಈ ಆರ್ಎಸ್ಎಸ್ ಪಥಸಂಚಲನ. ಸಚಿವ ಪ್ರಿಯಾಂಕ್ ಖರ್ಗೆ ತವರಿನಲ್ಲಿ ಆರ್ಎಸ್ಎಸ್ ಗರ್ಜನೆ. ಕೈಯಲ್ಲಿ ದಂಡ ಹಿಡಿದು ಆರ್ಎಸ್ಎಸ್ ಗಣವೇಷಧಾರಿಗಳು ಚಿತ್ತಾಪುರದಲ್ಲಿ ಸುಮಾರು 2 ಕಿಲೋಮೀಟರ್ ಪಥಸಂಚಲನವನ್ನು ನಡೆಸಲಿದ್ದಾರೆ. 300 ಜನ ಗಣವೇಷಧಾರಿಗಳು, 50 ಜನ ಬ್ಯಾಂಡ್ ವಾದಕರು ಭಾಗಿಯಾಗಿದ್ದಾರೆ. ಕೇವಲ 350 ಮಂದಿಗೆ ಸಾವಿರಾರು ಪೊಲೀಸರಿಂದ ಸರ್ಪಗಾವಲು ಹಾಕಲಾಗಿದೆ. ಬಜಾಜ್ ಕಲ್ಯಾಣ ಮಂಟಪದಿಂದ ಶುರುವಾಗಿದೆ ಪಥಸಂಚಲನ. ಆ ಮೂಲಕ ಬಸವ ಆಸ್ಪತ್ರೆ, ಅಂಬೇಡ್ಕರ್ ಸರ್ಕಲ್, HDFC ಬ್ಯಾಂಕ್ ಮಾರ್ಗವಾಗಿ ಈ ರ್ಯಾಲಿ ಸಾಗುತ್ತೆ. ಪಥಸಂಚಲನದ ಬಳಿಕ ಕಲ್ಯಾಣ ಮಂಟಪದಲ್ಲಿ ಬೌದ್ಧಿಕ ಕಾರ್ಯಕ್ರಮ ಕೂಡ ನಡೆಯಲಿದೆ. ಬಹಳ ಹೆಚ್ಚು ಕಡಿಮೆ 1 ತಿಂಗಳಿಂದಲೂ ಕೂಡ ಇದರ ಜಟಾಪಟಿ ನಡೀತಾ ಇತ್ತು. ಸರ್ಕಾರ ವರ್ಸಸ್ ಪಥಸಂಚಲನ. ಈಗ ಫೈನಲಿ ಅವರಿಗೆ ಪರ್ಮಿಷನ್ ಸಿಕ್ಕಿದೆ, ಅದು 350 ಮಂದಿಗೆ ಮಾತ್ರ. ಹೀಗಾಗಿ ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೆದಿತ್ತು. ಈಗ ರ್ಯಾಲಿ ಸಾಗ್ತಾ ಇದೆ. ಸುಮಾರು 1 ತಿಂಗಳ ಕಾಲ ನಡೆದಂತಹ ಕಾನೂನು ಸಮರದ ಬಳಿಕ ಇವತ್ತು RSSನ ಪಥಸಂಚಲನ ನಡೀತಾ ಇರೋದು. ಈಗೇನು ಬಜಾಜ್ ಕಲ್ಯಾಣ ಮಂಟಪದಿಂದ ಪಥಸಂಚಲನ ನಡೀತಾ ಇದೆ, ಇದು ಅಂಬೇಡ್ಕರ್ ಸರ್ಕಲ್ಲು, ಬಸವೇಶ್ವರ ಸರ್ಕಲ್ಲು, ಕೆನರಾ ಬ್ಯಾಂಕ್ ಸರ್ಕಲ್ಲು, APMC ಮಾರ್ಗವಾಗಿ ಸಾಗಿ ಮತ್ತೆ ಬಜಾಜ್ ಕಲ್ಯಾಣ ಮಂಟಪದಲ್ಲೇ ಕೊನೆಗೊಳ್ಳುತ್ತೆ. ಹೆಚ್ಚು ಕಡಿಮೆ ಸಂಜೆ ಒಂದು 5-5:30ವರೆಗೂ ಕೂಡ ಈ ರ್ಯಾಲಿ ನಡೀಬಹುದು. ಈ ಪಥಸಂಚಲನ ಎಲ್ಲ ಮುಗಿದ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಭಾಳಷ್ಟು ಚರ್ಚೆಗೆ ಗ್ರಾಸ ಆಗಿದ್ದಂತಹ ವಿಚಾರ ಇದು. ಯಾಕಂತಂದರೆ ಇತ್ತ ಪರ್ಮಿಷನ್ ಬೇಕು, ಮಾಡೇ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕೂತಿದ್ರು. ಅದಾದ ನಂತರದಲ್ಲಿ ಕಾನೂನಿನ ಸಮರಕ್ಕೂ ಕೂಡ ಮುಂದಾಗಿದ್ರು. ಅದೆಲ್ಲ ನಡೆದಾದ್ಮೇಲೆ ಬಟ್ ಪರ್ಮಿಷನ್ ಕೊಡುವಂಥ ವಿಚಾರದಲ್ಲಿ ಒಂದಷ್ಟು ಷರತ್ತುಬದ್ಧ ವಿಚಾರಗಳನ್ನು ಉಲ್ಲೇಖ ಮಾಡಿ ಷರತ್ತುಗಳನ್ನು ವಿಧಿಸಿ ಆನಂತರ ಪರ್ಮಿಷನ್ ಸಿಕ್ಕಿರೋದು. ಆ ಪ್ರಕಾರವಾಗಿ 3:30ಇಂದಲೂ ಕೂಡ ಈ ಒಂದು RSS ಪಥಸಂಚಲನ ಆರಂಭ ಆಗಿದೆ. 2 ಕಿಲೋಮೀಟರ್ ನಡೆಯುವಂತಹ ರ್ಯಾಲಿ ಇದು. ಒಂದೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ರಸ್ತೆ ಇಕ್ಕಲೆಗಳಲ್ಲೆಲ್ಲ ಜನ ಕಿಕ್ಕಿರಿದು ಸೇರಿದ್ದಾರೆ. ಒಂದೊಂದು ಕಡೆ 350 ಮಂದಿ ಸಾಕ್ತಾ ಇರುವಂತಹ ಈ ಪಥಸಂಚಲನಕ್ಕೆ ಸಾವಿರಾರು ಪೊಲೀಸರನ್ನು ಭದ್ರತೆಯ ದೃಷ್ಟಿಯಿಂದ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಪೊಲೀಸರು ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಕಂಪ್ಲೀಟ್ ಆಗಿ ಆ ಪಥಸಂಚಲನ ಸಾಗುವ ಮಾರ್ಗದುದ್ದಕ್ಕೂ ಎಲ್ಲೆಲ್ಲೂ ಕಣ್ಣಾಡಿಸಿದ ಕಡೆ ಕೇಸರಿ ಬಣ್ಣಗಳು ರಾರಾಜಿಸ್ತಾ ಇದೆ. ಕೇಸರಿಮಯ ಇವತ್ತು ಚಿತ್ತಾಪುರ, ಕಲಬುರಗಿಯ ಚಿತ್ತಾಪುರ ಏನಿದೆ ಕಂಪ್ಲೀಟ್ ಆಗಿ ಕೇಸರಿಮಯ ಆಗಿದೆ. ಎಲ್ಲ ಕಡೆ ಕೇಸರಿ ಬಣ್ಣದ ಬಾವುಟಗಳು, ಭಗವಾ ಧ್ವಜಗಳು, ಬಂಟಿಂಗ್ಸು, ಬ್ಯಾನರು ಎಲ್ಲವೂ ಕೂಡ ಹಾಕಿ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಅದೇ ಪ್ರಕಾರವಾಗಿ ಈಗ ಪಥಸಂಚಲನ ಆರಂಭ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರ ತವರಿನಲ್ಲಿ RSS ಘರ್ಜನೆ ದೊಡ್ಡ ಮಟ್ಟದಲ್ಲಿದೆ.
ನೋಡಿ, ಆರಂಭದಲ್ಲಿ ಸರ್ಕಾರ RSSಗೆ ಮೂಗ್ದಾರ ಹಾಕಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದಷ್ಟು ಪತ್ರ ಬರೆಯುವಂಥ ಕೆಲಸವನ್ನು ಒಂದು ಕಡೆ IT-BT ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದರು. ಆಗಿಂದ ಈ ಒಂದು ಜಟಾಪಟಿ ಶುರುವಾಗಿತ್ತು. ಬಟ್ ಆಮೇಲೆ ಬೇರೆ ಬೇರೆ ಭಾಗದಲ್ಲೂ ಕೂಡ RSS ಪಥಸಂಚಲನ ವಿಚಾರವಾಗಿ ಪರ್ಮಿಷನ್ ಕೊಡುವ ವಿಚಾರವಾಗಿ ಜಟಾಪಟಿ ನಡೆದಿತ್ತು. ಬಟ್ ಆದರೆ ಅವೆಲ್ಲವೂ ಆ ನಂತರದಲ್ಲಿ ಪರ್ಮಿಷನ್ ಸಿಕ್ತು, ಮಾಡಿದ್ರು. ಬಟ್ ಆದರೆ ಚಿತ್ತಾಪುರ ಕ್ಷೇತ್ರ ಯಾಕೆ ಭಾಳ ಮಹತ್ವ ಪಡ್ಕೊಳ್ತು, ಹೈಪ್ ಕ್ರಿಯೇಟ್ ಆಯಿತು ಅಂತಂದರೆ ಕಾರಣ ಅದು ಹೇಳಿ ಕೇಳಿ RSSನ ಬ್ಯಾನ್ ಮಾಡಬೇಕು ಅಥವಾ ಸರ್ಕಾರಿ ಜಾಗಗಳಲ್ಲಿ ಇವರು ಮಾಡುವಂತಹ ಬೈಟೆಕ್ಕು ಅಥವಾ ಈ ಸಂಘದ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅಂತೇಳಿ ಸರ್ಕಾರದ ಗಮನಕ್ಕೆ ತಂದು ಅದನ್ನು ಒತ್ತಾಯ ಮಾಡಿದ್ದಾನೆ ಪ್ರಿಯಾಂಕ್ ಖರ್ಗೆ ಅವರು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ ಏನಿದೆ ಚಿತ್ತಾಪುರ, ಅಲ್ಲಿ ಈ ವಿಚಾರ ಭಾಳ ಚರ್ಚೆಗೆ ಕೂಡ ಗ್ರಾಸ ಆಗಿತ್ತು. ಆರಂಭದಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಅವತ್ತು ಮಾಡ್ತೀವಿ ಅಂತೇಳಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಬಟ್ ಆದರೆ ಕಾನೂನಿನ ಸಮರದಲ್ಲಿ ಒಂದು ಕಡೆ ಸರ್ಕಾರ, ಈತ RSSನವರು, ಅದರ ಜೊತೆಗೆ ಬೇರೆ ಬೇರೆ ಸಂಘಟನೆಗಳವರು ಕೂಡ ಅಡ್ಗಾಲು ಹಾಕ್ತಾಯಿದ್ರು. ಒಂದು ವೇಳೆ RSSಗೆ ಏನಾದರೂ ಪರ್ಮಿಷನ್ ಕೊಟ್ಟರೆ ನಾವು ಕೂಡ ಅವತ್ತೇ ಪಥಸಂಚಲನ ಮಾಡ್ತೀವಿ ಅಥವಾ ನಾವು ಅವತ್ತೇ ರ್ಯಾಲಿ ಮಾಡ್ತೀವಿ, ನಮಗೂ ಪರ್ಮಿಷನ್ ಕೊಡಬೇಕು, ಈ ಥರದ್ದೆಲ್ಲ ಘಟನೆಗಳಿಗೆ ಚಿತ್ತಾಪುರ ಸಾಕ್ಷಿಯಾಗಿತ್ತು. ಅದೆಲ್ಲದನ್ನು ಹೊರತುಪಡಿಸಿ ನಂತರದಲ್ಲಿ ಏನು ಪರ್ಮಿಷನ್ ಸಿಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಕಂಡೀಷನ್ಸ್ಗಳನ್ನು ಹಾಕಿದ್ದಾರೆ. ಅದರ ಪ್ರಕಾರ ಕೇವಲ 350 ಜನ ಮಾತ್ರ ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಬೇಕು ಅಂತ. ಆ ಪ್ರಕಾರ 300 ಮಂದಿ ಗಣವೇಷಧಾರಿಗಳು, ಉಳಿದಂತೆ 50 ಮಂದಿ ಬ್ಯಾಂಡ್ ಸಿಬ್ಬಂದಿಗಳೇನಿದ್ದಾರೆ ಅವರು ಭಾಗಿಯಾಗಿರೋದು. ಅದರ ಜೊತೆಗೆ ಈಗ ಚಿತ್ತಾಪುರದಲ್ಲಿ ಸಾಗ್ತಾ ಇರುವಂತಹ ಈ ಪಥಸಂಚಲನ ಇದೆ, ಯಾವ್ಯಾವ ರೂಟಲ್ಲಿ ಹೋಗುತ್ತೆ ಅಲ್ಲೆಲ್ಲವೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಬಾವುಟಗಳು, ಫ್ಲೆಕ್ಸ್ಗಳು, ಬಂಟಿಂಗ್ಸು ಎಲ್ಲವನ್ನು ಕೂಡ ಅಳವಡಿಸಿದ್ದಾರೆ. ಕಂಪ್ಲೀಟಾಗಿ ಒಂದು ರೀತಿ ಅದ್ಧೂರಿ ರೀತಿಯಲ್ಲಿ ಸಾಗ್ತಾ ಇದೆ ಮೆರವಣಿಗೆ, ಪಥಸಂಚಲನ. ಅದನ್ನು ನೋಡಬೇಕು ಅಂತೇಳಿ ರಸ್ತೆಯ ಇಕ್ಕೆಲೆಗಳಲ್ಲಿ ಜನ ಕಿಕ್ಕಿರಿದು ನಿಂತಿದ್ದಾರೆ. ನಾ ಹೇಳ್ತಾ ಇದ್ದಲ್ಲ, ಹಂಗೆ 300 ಮಂದಿ ಗಣವೇಷಧಾರಿಗಳು ಮತ್ತು 50 ಬ್ಯಾಂಡ್ ವಾದಕರು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗಿರೋದು ಜಿಲ್ಲಾಡಳಿತದ ಮಾಹಿತಿಯ ಪ್ರಕಾರ. ಅದನ್ನು ಹೊರತುಪಡಿಸಿ ಈಗ ಈ 350 ಜನ ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರ ಡೀಟೇಲ್ಸನ್ನು ಕೂಡ ಪಡ್ಕೊಳ್ಳುವಂಥ ಕೆಲಸ ಆಗಿದೆ. ಆಮೇಲೆ ಹಿಂದೆ ಪಥಸಂಚಲನ ನಡೆದಂಥ ಬೇರೆ ಬೇರೆ ಭಾಗದಲ್ಲಿ ನಡೆದಂಥ ಸಂದರ್ಭದಲ್ಲೂ ಕೂಡ ಈ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಭಾಗಿಯಾಗಿ ಆ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಬಟ್ ಅದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತೇಳಿ ಸರ್ಕಾರ ಈಗ ಆಲ್ರೆಡಿ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಅದೆಲ್ಲವನ್ನು ಹೊರತುಪಡಿಸಿಯೂ ಕೂಡ ಒಂದಷ್ಟು ಭಾಗದಲ್ಲಿ ಸರ್ಕಾರಿ ನೌಕರರು ಕೂಡ ಈ ಥರದ RSS ಪಥಸಂಚಲನದಲ್ಲಿ ಭಾಗಿಯಾಗ್ತಾಯಿದ್ರು. ಬಹುಶಃ ಇನ್ನು ಮುಂದೆ ಆ ಥರದಕ್ಕೆ ಕಡಿವಾಣ ಹಾಕೋದಕ್ಕೂ ಸರ್ಕಾರ ಒಂದು ಕಡೆ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಸದ್ಯ ಈಗ ಚಿತ್ತಾಪುರದಲ್ಲಿ ಬಹುನಿರೀಕ್ಷಿತ RSSನ ಪಥಸಂಚಲನ ಶುರುವಾಗಿದೆ. ಆಮೇಲೆ ಇದು ಯಾವ್ಯಾವ ಮಾರ್ಗದಲ್ಲಿ ಸಾಗುತ್ತೆ, 2 ಕಿಲೋಮೀಟ್ರ್ ಹೋಗುವಂಥದ್ದು ಮೆರವಣಿಗೆ. ಅಂಬೇಡ್ಕರ್ ಸರ್ಕಲ್ಲು, ಬಸವೇಶ್ವರ ಸರ್ಕಲ್ಲು, ಕೆನರಾ ಬ್ಯಾಂಕ್ ಸರ್ಕಲ್ಲು, APMC ಮಾರ್ಗವಾಗಿ ಸಾಗಿ ಎಲ್ಲಿಂದ ಆರಂಭ ಆಯಿತು, ಈ ಬಜಾಜ್ ಕಲ್ಯಾಣ ಮಂಟಪ ಏನಿದೆ ಅಲ್ಲಿಂದ ಶುರುವಾಗಿರುವಂಥ ಪಥಸಂಚಲನ ಹೇಗೇನು ಒಂದು ರೌಂಡ್ ಹಾಕ್ಕೊಂಡು 2 ಕಿಲೋಮೀಟ್ರ್ ಆದಮೇಲೆ ಮತ್ತೆ ಅದೇ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಮತ್ತೆ ಬಂದು ಈ ಒಂದು ಪಥಸಂಚಲನವನ್ನು ಮುಗಿಸ್ತಾರೆ. ಅದಾದ ನಂತರದಲ್ಲಿ 5 ಗಂಟೆ 5:15 ನಂತರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದೊಂದು ಕಡೆ ಮಕ್ಕಳು, ಹಿರಿಯರು, ಯುವತಿಯರು ಎಲ್ಲರೂ ಕೂಡ ರಸ್ತೆಯ ಇಕ್ಕೆಲೆಗಳಲ್ಲಿ ಸಾಲುಗಟ್ಟಿ ನಿಂತು ಈ ಒಂದು ಪಥಸಂಚಲನವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಇದು ಭಾಳ ಬಹುನಿರೀಕ್ಷಿತ ಪಥಸಂಚಲನ. ಕಾರಣ ಆ ಮಟ್ಟಿಗೆ ವಿವಾದಕ್ಕೆ ಗುರಿಯಾಗಿತ್ತು ಚಿತ್ತಾಪುರ. ಕಳೆದ 1 ತಿಂಗಳಿಂದಲೂ ನಡೀತಾ ಇದ್ದಂತಹ ಕಾನೂನು ಸಮರದಲ್ಲಿ ಕೊನೆಗೂ ಪರ್ಮಿಷನ್ ಸಿಕ್ಕಿದೆ. ಹಾಗಾಗಿ ಇವತ್ತು 3:00 ಶುರುವಾಗಿರುವಂತಹ ಈ ಪಥಸಂಚಲನದಲ್ಲಿ RSSನ ಗಣವೇಷಧಾರಿಗಳು ಅದ್ಧೂರಿ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕ್ಷೇತ್ರವಾದ ಚಿತ್ತಾಪುರದಲ್ಲಿ ಕೊನೆಗೂ RSS ಪಥಸಂಚಲನ ಆರಂಭವಾಗಿರುವಂತದ್ದು. ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರವಾದ ಚಿತ್ತಾಪುರದಲ್ಲಿ RSS ಪಥಸಂಚಲನ ಒಂದು ದೊಡ್ಡ ಪ್ರೆಸಿಡೆಂಟ್ ಆಗಿ ಪರಿಣಮಿಸಿತ್ತು. ಕೊನೆಗೂ ಹೈಕೋರ್ಟ್ ಮೆಟ್ಟಿಲೇರಿದಂತಹ RSS ಕಾರ್ಯಕರ್ತರು ಜಿಲ್ಲಾಡಳಿತ ಹಾಗೂ ಹೈಕೋರ್ಟ್ ನ ಅನುಮತಿ ಮೇರೆಗೆ ಈಗ ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ನಡೆಸುತ್ತಿರುವಂತದ್ದು. ಸದ್ಯ ನಾವು ಚಿತ್ತಾಪುರದಲ್ಲಿ ನೀವು ವಿಡಿಯೋದಲ್ಲಿ ಗಮನಿಸಬಹುದು, RSS ನ ಸರ್ವಸಂಚಾಲಕರು ಗಣವೇಷವನ್ನು ಧರಿಸಿ ಲಾಠಿ ಹಿಡಿದು ಇದೀಗ ಪಥಸಂಚಲನದಲ್ಲಿ ಹೆಜ್ಜೆ ಹಾಕ್ತಿರುವಂತಹ ನೀವು ಗಮನಿಸಬಹುದು. ಏನು ಸಾಕಷ್ಟು ವಿವಾದಕ್ಕೆ ಈ ಪಥಸಂಚಲನ ಕಾರಣವಾಗಿತ್ತು. 1 ತಿಂಗಳ ಚರ್ಚೆಗಳ ಬಳಿಕ ಇದೀಗ ಪಥಸಂಚಲನ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಕೊನೆಗೂ ಸಕ್ಸಸ್ ಆಗಿ ನಡೆಯುತ್ತಿರುವಂತಹ ಸದ್ಯ ಗಣವೇಷಧಾರಿಗಳು ಬಸ್ ನಿಲ್ದಾಣದಲ್ಲಿ ಇರುವಂತದ್ದು
ನೀವು ಗಮನಿಸಬಹುದು. ಬಸ್ ನಿಲ್ದಾಣ ನಂತರ ಅಂಬೇಡ್ಕರ್ ಸರ್ಕಲ್ ಹಾಗೂ ಬಜಾಜ್ ಕಲ್ಯಾಣ ಮಂಟಪ ವಾಪಸ್ಸಾಗಿ ಅಲ್ಲಿ ಭೌತಿಕ ಕಾರ್ಯಕ್ರಮಗಳು ಕೂಡ ಏರ್ಪಡಿಸಲಾಗಿದ್ದು ಅಲ್ಲಿ RSS ಪ್ರಮುಖರು ಕಾರ್ಯಕ್ರಮ ನೇತೃತ್ವವನ್ನು ವಹಿಸಲಿದ್ದಾರೆ. ಇದೆಲ್ಲದರ ನಡುವೆ ಇದೀಗ RSS ಪಥಸಂಚಲನಕ್ಕೆ ಜನ ಕೂಡ ಪುಷ್ಪಾರ್ಚನೆ ಮಾಡುವ ಮೂಲಕ RSS ಪಥಸಂಚಲನವನ್ನು ಸ್ವಾಗತವನ್ನು ಮಾಡಿರುವಂತದ್ದು. ಸಾಕಷ್ಟು ಇದೀಗ ಕಲಬುರಗಿಯ ಚಿತ್ತಾಪುರದಲ್ಲಿ RSS ಪಥಸಂಚಲನ ಯಶಸ್ವಿಯಾಗಿ ನಡೆಯುತ್ತಿದೆ. ನೋಡಿ, ಚಿತ್ತಾಪುರದ RSS ಪಥಸಂಚಲನ ಏನಿದೆ ಅದು ಕಳೆದ 1 ತಿಂಗಳಿಂದಲೂ ಕೂಡ ಇಡೀ ದೇಶದ ಗಮನ ಸೆಳೆದಿತ್ತು. ಯಾಕಂತಂದರೆ ಕಾರಣ ಪ್ರಿಯಾಂಕ್ ಖರ್ಗೆ ಆರಂಭದಲ್ಲಿ ರಾಜ್ಯದಲ್ಲಿ RSS ಚಟುವಟಿಕೆ ನಿಷೇಧ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಈ ಪತ್ರ ಏನಿದೆ ಅದು ಭಾರೀ ಕೋಲಾಹಲ ಕೂಡ ಸೃಷ್ಟಿಸಿತ್ತು. ಕೋಮುವಾದಿ ಹಾಗೂ ದೇಶದಲ್ಲಿ ಆತಂಕ ಸೃಷ್ಟಿಸುವ ಸಂಘಟನೆಗಳ ಕಾರ್ಯಚಟುವಟಿಕೆಗಳನ್ನು, ಅದರಲ್ಲೂ ಪ್ರಮುಖವಾಗಿ ಸರ್ಕಾರಿ ಸ್ಥಳ, ಸರ್ಕಾರಿ ಶಾಲಾ ಆವರಣ ಮೈದಾನಗಳಲ್ಲಿ ನಿಷೇಧ ಹೇರಬೇಕು ಅಂತೇಳಿ ಮನವಿ ಮಾಡಿ ಒಂದು ಪತ್ರ ಬರೆದಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಗ್ರಾಸ ಆಗಿತ್ತು. ಇದರಂತೆ ಸರ್ಕಾರ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಚಟುವಟಿಕೆಯನ್ನು ನಿಷೇಧಿಸಿ ಆದೇಶ ಕೊಡಲಾಗಿತ್ತು. ಇದರ ಬೆನ್ನಲ್ಲೇ ಚಿತ್ತಾಪುರದಲ್ಲಿ ಜಿಲ್ಲಾಧಿಕಾರಿಗಳು RSS ಸೇರಿದಂತೆ ಇತರೆ ಕೆಲ ಸಂಘಟನೆಗಳೇನಿದೆ ಆ ಸಂಘಟನೆಗಳ ಪಥಸಂಚಲನಕ್ಕೆ ಅವಕಾಶವನ್ನು ಕೊಡೋದಕ್ಕೆ ನಿರಾಕರಿಸಿದರು. ಹೀಗಾಗಿ ಪ್ರಕರಣ ಏನಿತ್ತು ಅದು ಹೈಕೋರ್ಟ್ ಮೆಟ್ಟಿಲೇರಿತ್ತು, ಕೋರ್ಟ್ ಮೆಟ್ಟಿಲೇರಿತ್ತು. ಅದಾದ ಬಳಿಕ ಪರ್ಮಿಷನ್ ಸಿಕ್ಕಿದೆ. ಅದು ಒಂದಷ್ಟು ಷರತ್ತುಗಳನ್ನು ವಿಧಿಸಿ ಪರ್ಮಿಷನ್ ಕೊಟ್ಟಂಥ ಕಾರಣಕ್ಕಾಗಿ ಇವತ್ತು ಒಂದು ರೀತಿ ಭಾಳ ಸಂಭ್ರಮದಲ್ಲಿ RSS ಪಥಸಂಚಲನ ಸಾಗ್ತಾ ಇದೆ. ಹೂಮಳೆ ಸುರಿಸ್ತಾ ಇದ್ದಾರೆ, ರಸ್ತೆಯ ಇಕ್ಕೆಲೆಗಳಲ್ಲಿ ಜನ ನಿಂತ್ಕೊಂಡಿದ್ದಾರೆ. ಆಮೇಲೆ ಕಂಪ್ಲೀಟಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಎಲ್ಲೆಲ್ಲೂ ಕೇಸರಿ ಬಣ್ಣದ ಬಾವುಟಗಳು, ಭಗವಾ ಬಾವುಟಗಳು, ಕೈಯಲ್ಲಿ ದಂಡ ಹಿಡ್ಕೊಂಡು ಗಾಂಭೀರ್ಯದಿಂದ ಹೆಜ್ಜೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿರೋರೆಲ್ಲ ಶಿಳ್ಳೆ ಚಪ್ಪಾಳೆಗಳನ್ನು ಹೊಡ್ಕೊಂಡು ಹೂಮಳೆಯನ್ನು ಸುರಿಸ್ತಾ ಅವರಿಗೆ ಒಂದು ಗ್ರ್ಯಾಂಡ್ ವೆಲ್ಕಮನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂತಂದರೆ ಕಾರಣ 1 ತಿಂಗಳಿಂದಲೂ ಕೂಡ ಬೇರೆ ಬೇರೆ ಭಾಗದಲ್ಲಿ ಪರ್ಮಿಷನ್ಗಳು ಸಿಗದಿಲ್ಲ ಅಂತಂದ್ರೂ ಕೂಡ ಅದಷ್ಟು ಚರ್ಚೆ ಆಗಿರಲಿಲ್ಲ. ಬಟ್ ಆದರೆ ಈ ಚಿತ್ತಾಪುರ ಮಾತ್ರ ಭಾಳ ಗಮನ ಸೆಳೆದಿತ್ತು, ಇಡೀ ದೇಶದ ಗಮನ ಸೆಳೆದಿತ್ತು. ಅಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಯಾಕಂತಂದರೆ ಅದೇ ಟೈಮಲ್ಲಿ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಕೂಡ ಏರ್ಪಟ್ಟಿತ್ತು. ಇತ್ತ ಜಿಲ್ಲಾಡಳಿತ ವರ್ಸಸ್ಸು RSS ಪಥಸಂಚಲನ, ಅದರ ಜೊತೆಗೆ ಭೀಮ್ ಆರ್ಮಿ ಸಂಘಟನೆ, ಹೀಗೆ ಬೇರೆ ಬೇರೆ ಸಂಘ ಸಂಘಟನೆಗಳವರು ಕೂಡ ಸೇರಿಕೊಂಡು ನಮಗೂ ಪರ್ಮಿಷನ್ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ರು. ಬಟ್ ಆದರೆ ಷರತ್ತನ್ನು ವಿಧಿಸಿ ಪರ್ಮಿಷನ್ ಕೊಡಲಾಗಿದೆ. ಅದೇ ಪ್ರಕಾರವಾಗಿ 350 ಜನ ಗಣವೇಷಧಾರಿಗಳು ಪಥಸಂಚಲನದಲ್ಲಿ ಭಾಗಿಯಾಗಿ ಪಥಸಂಚಲನದಲ್ಲಿ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ.